ತುಮಕೂರಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಪತ್ರದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಕೂಡ ತುಮಕೂರಲ್ಲಿ ಏರ್ಪೋರ್ಟ್ ಬೇಕು ಅಂತ ಹೇಳಿದ್ದೆವು. ಟೆಕ್ನಿಕಲ್ ಕಮಿಟಿ 2 ಜಾಗವನ್ನು ತೋರಿಸಿದೆ. ತುಮಕೂರಲ್ಲಿ ನಿರ್ಮಾಣ ಮಾಡಿದರೆ ಎಲ್ಲರಿಗೂ ಕೂಡ ಅನುಕೂಲವಾಗುತ್ತೆ. ಎಲ್ಲವೂ ಟೆಕ್ನಿಕಲ್ ಕಮಿಟಿಗೆ ಬಿಟ್ಟಂಥ ವಿಚಾರ ಇದು. ಅಂತಿಮವಾಗಿ ಸರ್ಕಾರ ಏನು ಮಾಡುತ್ತೆ ನೋಡೋಣ. ನಾವು ಕೇಳಿದ್ವು, ಆಯಿತು ವಿಜೇಂದ್ರ ಕೇಳಿದಾರಲ್ಲ ಈ ಥರ ತುಮಕೂರಲ್ಲಿ ಒಂದು ಶಿರಾದಲ್ಲಿ ಒಂದು ಏರ್ಪೋರ್ಟ್ ಆಗಿಬಿಡಲಿ ಅಂತ ಹೇಳಿ, ಏನು ಪರಮೇಶ್ವರ್ ಅವರೇ ಅಂತ ಕೇಳಿದಾಗ, ಅಪ್ಪ ವಿಜೇಂದ್ರ ಅಲ್ಲ, ನಾವು ಕೂಡ ಕೇಳಿದ್ವಿ ಅದನ್ನು. ಟೆಕ್ನಿಕಲ್ ಕಮಿಟಿ ಬಂದು ಒಂದು 2-3 ಜಾಗವನ್ನು ಗುರುತು ಮಾಡ್ಕೊಂಡು ಹೋಗಿದ್ರು. ಸೊ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಮೇರೆಗೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ ಇದನ್ನು ಅಂತ ಹೇಳಿ ಬೆಂಗಳೂರಲ್ಲಿ DCM ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಡಿದ್ರೆ ಮಧ್ಯ ಕರ್ನಾಟಕಕ್ಕೂ ಅನುಕೂಲ ಆಗುತ್ತೆ, ಉತ್ತರ ಕರ್ನಾಟಕ ಭಾಗಕ್ಕೂ ಅನುಕೂಲ ಆಗುತ್ತೆ. ಅವರಿಗೆ ತಿಳಿದ ರೀತಿಯಲ್ಲಿ ಹೇಳಿದ್ದಾರೆ. ನಾವು ಕೂಡ ತುಮಕೂರಿಗೆ ಆಗ್ಬೇಕು ಅನ್ನೋ ಇಚ್ಛೆ ಮೊದಲಿಂದನೂ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದೀನಿ ನಾನು ಕೂಡ. ಆದ್ರೆ ಟೆಕ್ನಿಕಲ್ ಕಮಿಟಿ ಏನು 2 ಜಾಗವನ್ನ ನೋಡಿ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ನಮ್ಮ MB ಪಾಟೀಲ್ ರವರು 2 ಜಾಗವನ್ನ, ಒಂದು ನೆಲಮಂಗಲದ ಕುಣಿಗಲ್ ರೋಡ್ ಇದೆಯಲ್ಲ ಆ ಭಾಗ ಒಂದು ಮತ್ತು ಬಿಡದಿ ಒಂದು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. DGCN ಅವರು ಅವ್ರದ್ದು ಟೆಕ್ನಿಕಲ್ ಟೀಮ್ ಇದೆ, ಟೆಕ್ನಿಕಲಿ ಅವರು ಎಕ್ಸಾಮಿನ್ ಮಾಡ್ತಾರೆ. ನಮಗೆ ತುಮಕೂರಿಗಾದ್ರೆ ಬಹಳ ಒಳ್ಳೇದಲ್ಲ, ಯಾಕೆಂದ್ರೆ ಒಂದು ಸುಮಾರು 18-20 ಜಿಲ್ಲೆಗಳಿಂದ ತುಮಕೂರು ಪಾಸ್ ಆಗುತ್ತೆ, ಅವರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಒಂದು ನಮ್ಮ ಆರ್ಗ್ಯುಮೆಂಟು. ಎರಡನೇದು, ಇನ್ನೊಂದು ಸ್ವಲ್ಪ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗೇನಿದೆ ಆ ಲೈನ್ನಲ್ಲೇ ಅದು ಬರ್ಬೋದೇನು ಅಂತ, ಅದು ಟೆಕ್ನಿಕಲ್ ಇದಕ್ಕೆ ಬಿಟ್ಟಿದ್ದು. ತುಮಕೂರಿಗೆ ಖಂಡಿತವಾಗಿ ತುಮಕೂರಿಗಾದ್ರೆ ನನಗೆ ಬಹಳ